ಹಾಯ್ ಫ್ರೆಂಡ್ಸ್, ಇದು mastmaga.comನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಎಲ್ಲ ಎಲ್ಲೆಗಳನ್ನ ಮೀರಿ ವರ್ತಿಸ್ತಾ ಇರೋ ಟ್ರಂಪ್ ಆಪರೇಷನ್ ಗ್ರೀನ್ಲ್ಯಾಂಡ್ ವಿಚಾರದಲ್ಲಿ ಮತ್ತೆ ಅಪಾಯಕಾರಿ ಶಪಥ ಮಾಡಿದ್ದಾರೆ. ಗ್ರೀನ್ಲ್ಯಾಂಡ್ ಅನ್ನ ವಶಕ್ಕೆ ಪಡೆಯುವುದು ಶತಸಿದ್ಧ, ಆ ಟೈಮ್ ಬಂದಿದೆ ಅಂತ ಘೋಷಿಸಿದ್ದಾರೆ. ಗ್ರೀನ್ಲ್ಯಾಂಡ್ ನಿಂದ ರಷ್ಯಾದ ಅಪಾಯವನ್ನ ದೂರಕ್ಕೆ ಸರಿಸಿ ನಾವು 20 ವರ್ಷಗಳಿಂದ ಡೆನ್ಮಾರ್ಕ್ಗೆ ಇದನ್ನ ಮಾಡಿ ಅಂತ ಹೇಳ್ತಾನೆ ಬರ್ತಾ ಇದ್ದೀವಿ. ಆದರೆ ದುರದೃಷ್ಟವಶಾತ್ ಡೆನ್ಮಾರ್ಕ್ ಏನೂ ಮಾಡೋಕ್ಕಾಗಿಲ್ಲ. ಅವ್ರ ಕೈಲಿ ರಷ್ಯಾ ಅಪಾಯವನ್ನು ತೆಗೆದುಹಾಕೋಕೆ ಅವರಿಂದ ಸಾಧ್ಯ ಆಗಿಲ್ಲ. ಈಗ ಆ ಕೆಲಸ ಮಾಡೋ ಟೈಮ್ ಬಂದಿದೆ. ಆ ಕೆಲಸ ಆಗಿನೇ ತೀರುತ್ತೆ. ನೌ ಇಟ್ ಈಸ್ ಟೈಮ್ ಆ್ಯಂಡ್ ಇಟ್ ವಿಲ್ ಬಿ ಡನ್ ಅಂತ ಟ್ರಂಪ್ ಘೋಷಣೆ ಮಾಡಿ ಆಗಿದೆ. ನೀವು ಸ್ಕ್ರೀನ್ ಮೇಲೂ ಕೂಡ ನೋಡ್ತಾ ಇದ್ದೀರಾ. ಒಂದು ದಿನದ ಹಿಂದಷ್ಟೇ ಗ್ರೀನ್ಲ್ಯಾಂಡ್ ವಶಕ್ಕೆ ಯಾರು ಸಪೋರ್ಟ್ ಮಾಡಲ್ವೋ ಅವ್ರ ಮೇಲೆ 10% ಟ್ಯಾರಿಫ್ ಅಂತ ಟ್ರಂಪ್ ಕೂಗಾಡಿದ್ರು. ಅದರ ಅಡಿಯಲ್ಲಿ ಜರ್ಮನಿ, ಯುಕೆ, ಫ್ರಾನ್ಸ್, ನೆದರ್ಲ್ಯಾಂಡ್ ರಾಷ್ಟ್ರಗಳ ಮೇಲೆ ಟ್ಯಾರಿಫ್ ಹಾಕಿದ್ರು. ಇದನ್ನ ಇಡೀ ಯುರೋಪ್ ಒಕ್ಕೊರಲಿನಿಂದ ವಿರೋಧ ಮಾಡಿತ್ತು. ಅಮೆರಿಕ ಡೆನ್ಮಾರ್ಕ್ ವಿಚಾರದಲ್ಲಿ ತಪ್ಪು ಮಾಡ್ತಾ ಇದೆ. ಯುರೋಪ್ ಸಾರ್ವಭೌಮತ್ವವನ್ನ ರಕ್ಷಿಸೋಕೆ ಫ್ರಾನ್ಸ್ ಕಮಿಟ್ ಆಗಿದೆ ಅಂತ ಫ್ರೆಂಚ್ ಪ್ರೆಸಿಡೆಂಟ್ ಇಮಾನ್ಯುಯಲ್ ಮ್ಯಾಕ್ರಾನ್ ಓಪನ್ ಎಚ್ಚರಿಕೆ ಕೊಟ್ಟಿದ್ರು. ಅಮೆರಿಕ ಫ್ರೆಂಡ್ ಬ್ರಿಟನ್ ಕೂಡ ರಷ್ಯಾ ಹೆಸರಲ್ಲಿ ನ್ಯಾಟೋ ಮಿತ್ರರಿಗೆ ಶಿಕ್ಷೆ ಕೊಡೋದು ಸರಿಯಲ್ಲ ಅಂತ ಹೇಳಿದ್ರು. ಇದರ ಬೆನ್ನಲ್ಲೇ ಅದೇನ್ ಮಾಡ್ತಿರೋ ಮಾಡ್ಕೊಳ್ಳಿ, ನಾನ್ ತಗೋತೀನಿ, ಗ್ರೀನ್ಲ್ಯಾಂಡ್ ಅಮೆರಿಕಗೆ ಬೇಕು ಅಂತ ಟ್ರಂಪ್ ಕೂಗಾಡಿದ್ದಾರೆ. ಇತ್ತ ಟ್ರಂಪ್ಗೆ ಪ್ರತಿಕಾರ ಹೇಳೋಕೆ ಯುರೋಪಿಯನ್ ಒಕ್ಕೂಟ ಮುಂದಾಗಿದೆ. ಟ್ರೇಡ್ ಬಜೂಕಾ ಅಂತ ರೆಡಿ ಮಾಡ್ತಾ ಇದ್ದಾರೆ. ವ್ಯಾಪಾರ ಅಸ್ತ್ರವನ್ನ ಪ್ರಯೋಗ ಮಾಡೋಕೆ ಮುಂದಾಗಿದ್ದಾರೆ. ಏನಿದು? ಯಾವುದೇ ಒಂದು ರಾಷ್ಟ್ರ ಯುರೋಪಿನ ವಿರುದ್ಧ ವ್ಯಾಪಾರವನ್ನ ರಾಜಕೀಯ ಅಸ್ತ್ರವಾಗಿ ಬಳಸಿಕೊಂಡ್ರೆ ಅದಕ್ಕೆ ಪ್ರತಿಕಾರ ಹೇಳೋಕೆ ಇದನ್ನ ಡಿಸೈನ್ ಮಾಡಲಾಗಿದೆ. ಇದರ ಅಡಿಯಲ್ಲಿ ಪ್ರೆಷರ್ ಹಾಕೋ ರಾಷ್ಟ್ರದ ಮೇಲೆ ಯುರೋಪ್ ಕೂಡ ಹೆವಿ ಟ್ಯಾರಿಫ್ ಹಾಕುತ್ತೆ. ಇಲ್ವಾ, ಆ ದೇಶದಲ್ಲಿ ಬಿಸಿನೆಸ್ ನಡೆಸೋ ಕಂಪನಿಗಳ ಮೇಲೆ ನಿರ್ಬಂಧ ಹೇರ್ತಾರೆ. ಯುರೋಪಿಯನ್ ಒಕ್ಕೂಟದ ಪಬ್ಲಿಕ್ ಕಾಂಟ್ರಾಕ್ಟ್ ಸರ್ವಿಸಸ್ ಮತ್ತು ಹೂಡಿಕೆಗಳಿಗೆ ಸಿಗೋ ಆಕ್ಸೆಸ್ಗೆ ಲಿಮಿಟ್ ಹಾಕ್ತಾರೆ. ಸೊ ಇದನ್ನೀಗ ಅಮೆರಿಕ ವಿರುದ್ಧ ಬಳಸೋಕೆ ಯುರೋಪಿಯನ್ ಕೂಟ ಯೋಚನೆ ಮಾಡ್ತಾ ಇದೆ. ಯುರೋಪ್ ನಾಯಕರ ಎಮರ್ಜೆನ್ಸಿ ಮೀಟಿಂಗ್ ನಲ್ಲಿ ಈ ಪ್ಲಾನ್ ಮಾಡಲಾಗಿದೆ. ಈ ಬಗ್ಗೆ ಮಾತನಾಡಿರುವ ಫ್ರಾನ್ಸ್ ಅಧ್ಯಕ್ಷ ಮ್ಯಾಕ್ರಾನ್, ಇದೇ ಮೊದಲ ಬಾರಿಗೆ ಯುರೋಪಿಯನ್ ಒಕ್ಕೂಟ ಟ್ರೇಡ್ ಬಜೂಕಾ ಅಸ್ತ್ರ ಉಪಯೋಗಿಸುವ ಸಮಯ ಹತ್ರ ಬಂದಿದೆ ಅಂತ ಹೇಳಿದ್ದಾರೆ. ಬಜೂಕಾ ಅಂದ್ರೆ ಏನು? ಬಜೂಕಾ ಅಂದ್ರೆ ತೋಪು. ಇದು ಟ್ರೇಡ್, ವ್ಯಾಪಾರದ ತೋಪನ್ನ ನಾವೀಗ ಪ್ರಯೋಗ ಮಾಡ್ತೀವಿ ಅಂತ ಹೊರಟಿದ್ದಾರೆ. ಪಿರಂಗಿಯನ್ನ. ಹಾಗೇನಾದ್ರೂ ಆದ್ರೆ ಅಮೆರಿಕ ಯುರೋಪ್ನ ಸಂಬಂಧ ಸೇಮ್ ಚೈನಾ ಮತ್ತು ಅಮೆರಿಕ ಸಂಬಂಧದ ಹಾಗೆ ಹಳ್ಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಟ್ರಂಪ್ ಇದನ್ನ ಹೇಗೆ ನಿಭಾಯಿಸ್ತಾರೆ ಅನ್ನೋದನ್ನ ನೋಡಬೇಕು. ಏನೋ ಕಡೆ ಇರಾನ್ ಮತ್ತು ಅಮೆರಿಕ ನಡುವಿನ ಉದ್ವಿಗ್ನತೆ ಎಸ್ಕಲೇಟ್ ಆಗ್ತಿದೆ. ಇರಾನ್ ಟ್ರಂಪ್ ರನ್ನ ಹತ್ಯೆ ಮಾಡೋ ಬೆದರಿಕೆ ಹಾಕ್ತಿದ್ರೆ, ಇತ್ತ ಟ್ರಂಪ್ ಇರಾನ್ ಸುಪ್ರೀಂ ಲೀಡರ್ ಖಾಮಿನೆಯನ್ನೇ ಮೇಲಕ್ಕೆ ಕಳಿಸುವ ಮಾತನಾಡ್ತಾ ಇದೆ. ಈ ಸಂಬಂಧ ಇರಾನ್ ಅಮೆರಿಕಗೆ ದೊಡ್ಡ ವಾರ್ನಿಂಗ್ ಕೊಟ್ಟಿದೆ. ಖಾಮಿನೆಯ ಮೇಲೆ ಕೈ ಹಾಕಿದ್ರೆ ಪೂರ್ಣ ಪ್ರಮಾಣದ ಯುದ್ಧ ಶುರುವಾಗುತ್ತೆ ಅಂತ ಇರಾನ್ ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯಾನ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಇರಾನ್ ಜನರು ಸಮಸ್ಯೆಗಳನ್ನ ಫೇಸ್ ಮಾಡ್ತಿದ್ದಾರೆ, ಇವತ್ತು ಕಷ್ಟಪಡ್ತಿದ್ದಾರೆ. ಅದಕ್ಕೆ ಮುಖ್ಯ ಕಾರಣ ಅಮೆರಿಕ ಮತ್ತು ಅದರ ಫ್ರೆಂಡ್ಸ್ ದೀರ್ಘಕಾಲದಿಂದ ಇರಾನ್ ಮೇಲೆ ದ್ವೇಷ ಸಾಧಿಸಿ ಅಮಾನವೀಯವಾಗಿ ಸ್ಯಾಂಕ್ಷನ್ಸ್ ಹೇರ್ತಿರೋದೇ ಇದಕ್ಕೆಲ್ಲ ಕಾರಣ. ನಮ್ಮ ದೇಶದ ಸುಪ್ರೀಂ ಲೀಡರ್ ವಿರುದ್ಧ ಯಾವುದೇ ರೀತಿಯ ಅಗ್ರೆಷನ್ ತೋರಿಸಿದ್ರೆ ನಾವು ಸುಮ್ಮನಿರೋದಿಲ್ಲ, ಅದನ್ನ ಪೂರ್ಣ ಪ್ರಮಾಣದ ಯುದ್ಧ ಅಂತ ಪರಿಗಣಿಸ್ತೀವಿ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ಇತ್ತೀಚೆಗೆ ಟ್ರಂಪ್ ಇರಾನ್ನಲ್ಲಿ ಹೊಸ ನಾಯಕನನ್ನ ಆಯ್ಕೆ ಮಾಡೋ ಸಮಯ ಬಂದಿದೆ. ಖಾಮನೈ ಒಬ್ಬ ಅಸ್ವಸ್ಥ ವ್ಯಕ್ತಿ ಅಂತ ಹೇಳಿದ್ರು. ಅದರ ಬೆನ್ನಲ್ಲೇ ಇರಾನ್ ನಿಂದ ಈ ಎಚ್ಚರಿಕೆ ಬಂದಿದೆ. ಹೇಗೆ ವೆನೆಜುವೆಲಾ, ಗ್ರೀನ್ಲ್ಯಾಂಡ್, ಇರಾನ್ ಅಂತ ಸಿಕ್ಕ ಕಡೆ ಕೈ ಹಾಕ್ತಿರೋ ಟ್ರಂಪ್ಗೆ ಅವರ ಪಕ್ಕದಲ್ಲೇ ಬಿಸಿ ಶುರುವಾಗಿದೆ. ಅಮೆರಿಕದ ದೀರ್ಘಕಾಲೀನ ಶತ್ರು ಅಮೆರಿಕದ ಬುಡದಲ್ಲೇ ಇರೋ ಕ್ಯೂಬಾ ಯುದ್ಧ ತಯಾರಿ ಮಾಡ್ಕೊಳ್ಳೋಕೆ ಕರೆ ಕೊಟ್ಟಿದೆ. ಈಗ ಆಲ್ರೆಡಿ ಭಾನುವಾರ ಕ್ಯೂಬಾದ ನ್ಯಾಷನಲ್ ಡಿಫೆನ್ಸ್ ಕಮಿಟಿ ಮೀಟಿಂಗ್ ಕೂಡ ಮಾಡಿದೆ. ಏನಾದ್ರೂ ಯುದ್ಧ ಶುರುವಾದ್ರೆ ದೇಶ ಮತ್ತು ಸೇನೆ ಎಷ್ಟರ ಮಟ್ಟಿಗೆ ತಯಾರಾಗಿದ್ದಾರೆ ಅಂತ ಚೆಕ್ ಮಾಡಲಾಗಿದೆ. ಇದು ಎಷ್ಟು ಸೀರಿಯಸ್ ಅಂದ್ರೆ, ಈ ನ್ಯಾಷನಲ್ ಡಿಫೆನ್ಸ್ ಕಮಿಟಿ ಕ್ಯೂಬಾದಲ್ಲಿ ಒಂದು ಎಮರ್ಜೆನ್ಸಿ ಬಾಡಿ. ದೇಶದಲ್ಲಿ ಯುದ್ಧ ಅಥವಾ ಇನ್ಯಾವುದೇ ತರಹದ ವಿಪತ್ತು ಸೃಷ್ಟಿಯಾದ್ರೆ ಆ ಟೈಮ್ ನಲ್ಲಿ ಮಾತ್ರ ಈ ಕಮಿಟಿ ಮೀಟಿಂಗ್ ಸೇರುತ್ತೆ. ಆ ಟೈಮ್ ನಲ್ಲಿ ಇಡೀ ದೇಶದ ಕಂಟ್ರೋಲ್ ಅನ್ನ ತನ್ನ ಕೈಗೆ ತಗೊಳುತ್ತೆ. ಈಗ ಅದೇ ಕಮಿಟಿ ಮೀಟಿಂಗ್ ನಡೆಸಿದೆ. ಸರ್ಕಾರ ಮತ್ತು ಮಿಲಿಟರಿ ಎಷ್ಟರ ಮಟ್ಟಿಗೆ ಕೋಆರ್ಡಿನೇಷನ್ ಅಲ್ಲಿದೆ ಎಲ್ಲವನ್ನ ಚೆಕ್ ಮಾಡಿದ್ದಾರೆ. ಡಿಫೆನ್ಸ್ ಸಿಸ್ಟಮ್ಗಳು ಕರೆಕ್ಟ್ ಆಗಿ ಕೆಲಸ ಮಾಡ್ತಿದಾವ ಅಂತೆಲ್ಲ ಚೆಕ್ ಮಾಡ್ಕೊಂಡಿದ್ದಾರೆ. ಇದು ಅಮೆರಿಕ ಪಾಲಿಗೆ ದೊಡ್ಡ ಶಾಕ್. ಯಾಕಂದ್ರೆ ಇತ್ತೀಚೆಗೆ ಟ್ರಂಪ್ ಕ್ಯೂಬಾವನ್ನ ಹೆದರಿಸೋ ಕೆಲಸವನ್ನ ಮಾಡ್ತಾ ಇದ್ರು. ವೆನೆಜುವೆಲಾದಿಂದ ಮಡುರನ್ನ ಎತ್ತಾಕೊಂಡು ಹೋದ್ಮೇಲೆ ನಿಮಗೂ ಅದೇ ಗತಿ ಆಗುತ್ತೆ ಅಂತ ಕ್ಯೂಬಾಗೆ ಎಚ್ಚರಿಕೆ ಕೊಟ್ಟಿದ್ರು. ಬೇಗ ನಮ್ಮೊಂದಿಗೆ ಡೀಲ್ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ಕೆಟ್ಟ ಪರಿಣಾಮ ಫೇಸ್ ಮಾಡ್ತೀರಾ ಅಂತ ಧಮಕಿ ಹಾಕಿದ್ರು. ಆ ಟೈಮ್ ನಲ್ಲಿ ಕ್ಯೂಬಾ ಮೆತ್ತಗಾಗತ್ತೆ, ಟ್ರಂಪ್ ರನ್ನ ಫೇಸ್ ಮಾಡಕ್ ಆಗತ್ತಾ ಅಂತ ಅನೇಕರು ಅಂದ್ಕೊಂಡಿದ್ರು. ಆದ್ರೆ ಈಗ ಪುಟ್ಟ ಕ್ಯೂಬಾ ಮತ್ತೆ ಸಿಡಿದು ನಿಂತಿದೆ. ಅವ್ರ ಹತ್ರ ಶಕ್ತಿ ಇದೆಯೋ ಇಲ್ವೋ, ಆದ್ರೆ ದೊಡ್ಡನ್ನ ಹೇಳಿದ್ದನ್ನ ನಾವು ಕೇಳಲ್ಲ. ಯುದ್ಧಕ್ಕೆ ಬಂದ್ರೆ ನಾವು ರೆಡಿ ಇದೀವಿ, ಏನ್ ಬೇಕಾದ್ರೂ ಮಾಡಕ್ಕೆ, ಫೈಟ್ ಮಾಡಕ್ಕೆ ರೆಡಿ ಇದೀವಿ ಅನ್ನೋ ಮೆಸೇಜ್ ಪಾಸ್ ಮಾಡಿದ್ದಾರೆ. ರಷ್ಯಾದ ಬೆಂಬಲ ಇರೋ ಕ್ಯೂಬಾ ಸೋವಿಯತ್ ಕಾಲದಿಂದಲೂ ಅಮೆರಿಕಾಗೆ ಒಂಥರ ಎಕಿಲಿಸ್ ಹೀಲ್ಸ್ ತರ, ಒಂಥರ ಅವರಿಗೆ ಮಗ್ಗುಲ ಮುಳ್ಳು ಅಂತಾರಲ್ಲ ಆ ತರ. ಈಗ ಆ ಮುಳ್ಳು ಮತ್ತೆ ಚುಚ್ತಾ ಇದೆ ಡೀಪ್ ಆಗಿ ಅಮೆರಿಕಾಗೆ. ಅಮೆರಿಕ ಯಾವ ಹೆಜ್ಜೆ ಇಡುತ್ತೆ ನೋಡ್ಬೇಕು. ಇನ್ನು ಜಾಗತಿಕ ರಾಜಕೀಯ ಏರುಪೇರಾಗ್ತಿರೋ ಹೊತ್ತಲ್ಲಿ ಭಾರತಕ್ಕೆ ಇಂಪಾರ್ಟೆಂಟ್ ನಾಯಕರೊಬ್ರು ಬರ್ತಾ ಇದ್ದಾರೆ. ಅರಬ್ ಜಗತ್ತಿನ ಪ್ರಬಲ ರಾಷ್ಟ್ರ ಯುಎಇನ ಅಧ್ಯಕ್ಷ ಶೇಖ್ ಮೊಹಮ್ಮದ್ ಬಿನ್ ಜಾಯದ್ ಅಲ್ ನಹಿಯಾನ್ ಭಾರತಕ್ಕೆ ಬರ್ತಾ ಇದ್ದಾರೆ. ಸೋಮವಾರ ಈ ಭೇಟಿ. ಕಳೆದ 10 ವರ್ಷದಲ್ಲಿ ಇದು ಯುಎಇ ಅಧ್ಯಕ್ಷರ 3ನೇ ಭಾರತ ಪ್ರವಾಸ. ವ್ಯಾಪಾರ,
ತಂತ್ರಜ್ಞಾನ ಮತ್ತು ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಬಗ್ಗೆ PM ಮೋದಿ ಅವರೊಂದಿಗೆ ಚರ್ಚೆ ನಡೆಸ್ತಾರೆ. ಸದ್ಯ ಅಮೆರಿಕ, ಚೈನಾ ಬಿಟ್ರೆ ನಮ್ ಜೊತೆಗೆ ಹೆಚ್ಚು ವ್ಯಾಪಾರ ಮಾಡೋದು UAE. ಇಬ್ಬರ ನಡುವೆ ಹೆಚ್ಚು ಕಮ್ಮಿ $100 ಬಿಲಿಯನ್ ವ್ಯಾಪಾರ ಆಗುತ್ತೆ. ಭಾರತ $36 ಬಿಲಿಯನ್ ವಸ್ತುಗಳನ್ನ ರಫ್ತು ಮಾಡಿದ್ರೆ ನಾವು ಅವರಿಂದ $65 ಬಿಲಿಯನ್ ಮೊತ್ತದ ವಸ್ತುಗಳನ್ನ ಸರಕನ್ನ ತರಿಸ್ಕೊಳ್ತೀವಿ. ಹೆಚ್ಚಿನ ಆಯಿಲ್ ಕೂಡ ಇದೆ. ಅಲ್ಲದೆ UAEಗೆ ನಾವೇ ಅತಿ ದೊಡ್ಡ ಮಾರ್ಕೆಟ್. ಹೀಗಾಗಿ ಈ ಭೇಟಿ ಮಹತ್ವ ಪಡ್ಕೊಳ್ತಾ ಇದೆ. ಟೈಮಿಂಗ್ ಕೂಡ ಇಂಪಾರ್ಟೆಂಟ್, ಯಾಕಂದ್ರೆ ಸದ್ಯ ಗಲ್ಫ್ ಭಾಗದಲ್ಲಿ ಪರಿಸ್ಥಿತಿ ಹದಗೆಡ್ತಾ ಇದೆ. ಯೆಮೆನ್ನ ಸಂಘರ್ಷದಿಂದ UAE ಮತ್ತು ಸೌದಿ ನಡುವೆ ಗುದ್ದಾಟ ನಡೀತಾ ಇದೆ. ಇಬ್ರು ಪ್ರಾಕ್ಸಿ ಸೇನೆ ಕಟ್ಕೊಂಡು ಕಾದಾಡ್ತಿದ್ದಾರೆ. ಇತ್ತ ಪಾಕ್ ಮತ್ತು ಸೌದಿ ನಡುವೆ ಡಿಫೆನ್ಸ್ ಪ್ಯಾಕ್ಟ್ ಆಗಿದೆ. ಇದು UAEಗೆ ಈ ಭಾಗದಲ್ಲಿ ಒಬ್ಬಂಟಿಯ ಫೀಲ್ ಕೊಡ್ತಾ ಇದೆ. ಸೊ ಸೌದಿ ಅನ್ನೋ ಅರಬ್ ದೊಡ್ಡಣ್ಣನನ್ನ ಕೌಂಟರ್ ಮಾಡಬೇಕು ಅಂದ್ರೆ ಈ ಭಾಗದಲ್ಲಿ ಬಲಿಷ್ಠ ಮಿತ್ರನ ಅಗತ್ಯ UAEಗೂ ಇದೆ. UAE ಸಣ್ಣಣ್ಣ ಅಲ್ಲ, ಭೂಮಿ ಚಿಕ್ಕದಾದ್ರೆ ಫಿನಾನ್ಷಿಯಲಿ ಸೂಪರ್ ಪವರ್ ಅದು. ಸೊ ಅವರೀಗ ಭಾರತದ ಕಡೆಗೆ ನೋಡ್ತಾ ಇದ್ದಾರೆ. ಜೊತೆಗೆ UAE ಇಸ್ರೇಲ್ ತುಂಬಾ ಗಟ್ಟಿಯಾದ ಒಳ್ಳೆ ಸಂಬಂಧವನ್ನ ಹೊಂದಿದ್ದಾರೆ. ಭಾರತ ಇಬ್ಬರೊಂದಿಗೂ ಚೆನ್ನಾಗಿದೆ. ಈಗ ಗಾಜಾ ವಿಚಾರನೂ ಚರ್ಚೆಗೆ ಬರ್ತಾ ಇದೆ. ಈ ಎಲ್ಲಾ ದೃಷ್ಟಿಯಲ್ಲಿ ಈ ಭೇಟಿ ಮಹತ್ವ ಪಡ್ಕೊಳ್ತಾ ಇದೆ. ಇರೋ ಸಂಘರ್ಷ ಪೀಡಿತ ಗಾಜಾದಲ್ಲಿ ಶಾಂತಿಗಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಗಾಜಾ ಬೋರ್ಡ್ ಆಫ್ ಪೀಸ್ ಸ್ಥಾಪಿಸೋಕೆ ಮುಂದಾಗಿದ್ದಾರಲ್ಲ, ಈ ಬೋರ್ಡ್ ನಲ್ಲಿ ಬಂದು ಸೇರ್ಕೊಳ್ಳಿ ಅಂತ ಟ್ರಂಪ್ PM ನರೇಂದ್ರ ಮೋದಿ ಅವರಿಗೆ ಇನ್ವೈಟ್ ಮಾಡಿದ್ದಾರೆ. ಲೆಟರ್ ಬರೆದು ಆಹ್ವಾನಿಸಿದ್ದಾರೆ. ಟರ್ಕಿ ಅಧ್ಯಕ್ಷ ರೆಸೆಪ್ ತಾಯಿಪ್ ಎರ್ಡೋಗನ್, ಕೆನಡಾ ಪ್ರಧಾನಿ ಮಾರ್ಕ್ ಕಾರ್ನಿ ಸೇರಿ ಹಲವು ರಾಷ್ಟ್ರಗಳ ನಾಯಕರಿಗೆ ಆಹ್ವಾನ ಕೊಡಲಾಗಿದೆ. ಈ ಕುರಿತು ನಾವು ವಿಶೇಷ ವರದಿಯಲ್ಲಿ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ ಸ್ನೇಹಿತರೆ. ಅತಿ ಶೀಘ್ರದಲ್ಲಿ ಪಬ್ಲಿಷ್ ಆಗುತ್ತೆ. ಸಬ್ಸ್ಕ್ರೈಬ್ ಮಾಡಿರೋ ವೀಕ್ಷಕರಿಗೆ ನೇರವಾಗಿ ತಲುಪುತ್ತೆ. ಇನ್ನೊಂದು ಕಡೆ ಟ್ರಂಪ್ರ ವ್ಯಾಪಾರಿ ಸಲಹೆಗಾರ ಪೀಟರ್ ನವಾರೋ ಮತ್ತೆ ಭಾರತದ ವಿರುದ್ಧ ಮಾತನಾಡಿದ್ದಾರೆ. ಅಮೆರಿಕನ್ನರ ದುಡ್ಡಲ್ಲಿ ಭಾರತದಲ್ಲಿ AI ಬಳಕೆಯಾಗ್ತಾ ಇದೆ ಅಂತ ಹೇಳಿದ್ದಾರೆ. ಇಂಟರ್ವ್ಯೂನಲ್ಲಿ ಮಾತನಾಡಿರೋ ನವಾರೋ, ChatGPT ಅಂತಹ AI ಪ್ಲಾಟ್ಫಾರ್ಮ್ ಅಮೆರಿಕದವು. ಅವರು ಇಲ್ಲಿ ಸಂಸ್ಥೆ ಕಟ್ಟಿದ್ದಾರೆ. ನಮ್ಮಿಂದ ಪವರ್ ಸಪ್ಲೈ, ಮೂಲಸೌಕರ್ಯ ಎಲ್ಲ ಸಿಗ್ತಿದೆ. ಆದ್ರೆ ಇವರು ಭಾರತದಲ್ಲಿ ಹೆಚ್ಚು ಸೇವೆ ಕೊಡ್ತಿದ್ದಾರೆ. ನಮ್ಮ ಅಮೆರಿಕನ್ನರ ತೆರಿಗೆ ಹಣವನ್ನ ಅವ್ರಿಗೆ ಯಾಕೆ ಕೊಡ್ಬೇಕು ನಾವು ಅಂತ ನವಾರೋ ಕೇಳಿದ್ದಾರೆ. ಈ ಮುಂಚೆ ಭಾರತವನ್ನ ಈತ ಟ್ಯಾರಿಫ್ಗಳ ರಾಜ ಅಂತ ಕರೆದಿದ್ರು. ಹಾಗೆ ಭಾರತದ ವ್ಯಾಪಾರದಲ್ಲಿ ಬರೀ ಬ್ರಾಹ್ಮಣರು ಮಾತ್ರ ಲಾಭ ಮಾಡ್ಕೊಳ್ತಿದ್ದಾರೆ ಅನ್ನೋ ವಿಚಿತ್ರ ಹೇಳಿಕೆ ಕೊಟ್ಟಿದ್ರು. ಈಗ ಭಾರತ ಅಮೆರಿಕ ನಡುವೆ ವ್ಯಾಪಾರಿ ಮಾತುಕತೆ ಶುರುವಾಗ್ತಿರೋ ಹೊತ್ತಲ್ಲಿ ಈ ಹೇಳಿಕೆ ಕೊಟ್ಟಿದ್ದಾರೆ. ಏನೋ ಸಿರಿಯಾದಲ್ಲಿ ದೊಡ್ಡ ಬೆಳವಣಿಗೆಯಾಗಿದೆ. ಕಳೆದ 2 ವಾರಗಳಿಂದ ನಡೀತಾ ಇದ್ದ ಸಿರಿಯಾ ಸರ್ಕಾರ ಮತ್ತು ಕುರ್ದಿಶ್ ಪಡೆಗಳ ನಡುವೆ ಕದನ ವಿರಾಮ ಘೋಷಣೆಯಾಗಿದೆ. ಮೇಲ್ನೋಟಕ್ಕೆ ಇದು ಶಾಂತಿ ಒಪ್ಪಂದದ ಹಾಗೆ ಕಂಡ್ರೂ ಕೂಡ ಕುರ್ದಿಗಳ ಶರಣಾಗತಿ ಅನ್ನೋದು ಸ್ಪಷ್ಟವಾಗ್ತಿದೆ. ಯಾಕಂದ್ರೆ ಇತ್ತೀಚೆಗೆ ಸಿರಿಯಾದ ಅಲ್ ಶರಾ ಸರ್ಕಾರ ದೊಡ್ಡ ಪ್ರಮಾಣದಲ್ಲಿ ಪ್ರತಿದಾಳಿಗೆ ನಿಂತಿತ್ತು. ಕುರ್ದ್ಗಳು ಕಂಟ್ರೋಲ್ ಮಾಡ್ತಿದ್ದ ಏರ್ಪೋರ್ಟ್ ಗಳನ್ನ ವಶಕ್ಕೂ ತಗೊಂಡಿದ್ರು. ಈಗ ಯುದ್ಧ ನಿಂತಿದೆ. ಒಪ್ಪಂದದ ಪ್ರಕಾರ ಇಷ್ಟು ದಿನ ಅಮೆರಿಕದ ಬೆಂಬಲ ಹೊಂದಿದ್ದ ಕುರ್ದಿಶ್ ಪಡೆಗಳು SDF ಇನ್ಮುಂದೆ ಸಿರಿಯಾ ಸರ್ಕಾರದ ಸೇನೆಯೊಂದಿಗೆ ವಿಲೀನ ಆಗ್ತವೆ. ಅಂದ್ರೆ ಕುರ್ದಿಗಳಿಗೆ ಇನ್ಮುಂದೆ ಸಪರೇಟ್ ಆರ್ಮಿ ಇರಲ್ಲ. ಅವರೆಲ್ಲ ಸಿರಿಯಾ ಸರ್ಕಾರದ ಆರ್ಡರ್ ಫಾಲೋ ಮಾಡಬೇಕು. ಹಾಗೆ ಕುರ್ದಿಗಳ ಕಂಟ್ರೋಲ್ ನಲ್ಲಿದ್ದ ರಖಾ, ದೇರ್ ಅಲ್ ಝೋರ್ ನಂತಹ ಆಯಕಟ್ಟಿನ ಪ್ರದೇಶಗಳು ಮತ್ತು ಗಡಿ ಭಾಗಗಳು ಮತ್ತೆ ಸಿರಿಯಾ ಸರ್ಕಾರದ ಕಂಟ್ರೋಲಿಗೆ ಹೋಗುತ್ತೆ. ಇದರ ಪರಿಣಾಮ ಸಿರಿಯಾದಲ್ಲಿ ರೋಜಾವಾ ಅನ್ನೋ ಸ್ವಾಯತ್ತ ಸಾಮ್ರಾಜ್ಯದ ಕನಸು ಹೊಂದಿದ್ದ ಕುರ್ದಿಗಳ ಆಸೆ ಎಂಡ್ ಆಗ್ತಾ ಇದೆ. ಅಲ್ಲೇ ಸಿರಿಯಾ ಪಾಲಿಗಿದ್ದು ದೊಡ್ಡ ತಿರುವು. ಬಶರ್ ಅಲ್ ಅಸದ್ ಸರ್ಕಾರ ಇದ್ದಾಗ ಎಲ್ಲ ಛಿದ್ರ ಆಗಿತ್ತು. ಆದ್ರೀಗ ಹೊಸ ಅಧ್ಯಕ್ಷ ಅಹಮದ್ ಅಲ್ ಶರಾ ಸಿರಿಯಾವನ್ನ ಟೋಟಲ್ ಒಂದು ಕಂಟ್ರೋಲ್ಗೆ, ಒಂದು ಆಡಳಿತಕ್ಕೆ ತರುವಲ್ಲಿ ಮೊದಲ ಗೆಲುವನ್ನ ಸಾಧಿಸಿದ್ದಾರೆ. ಇವರಿಗೆ ಅಮೆರಿಕ ಸಪೋರ್ಟ್ ಇದೆ. ಇಲ್ಲಿ ಕುರ್ದ್ ಮತ್ತು ಅಲ್ ಶರಾ ಇಬ್ರು ಅಮೆರಿಕದ ಮಿತ್ರರು. ಸೊ ಇವರ ಮಧ್ಯೆ ಶಾಂತಿ ಆಗಿರೋದು ಅಮೆರಿಕ ಪಾಲಿಗೆ ದೊಡ್ಡ ಗೆಲುವಿದು. ಏನು ಯುಕ್ರೇನ್ ರಷ್ಯಾ ಮೇಲೆ ಭೀಕರ ದಾಳಿ ಮಾಡಿದೆ. ರಷ್ಯಾದ ಕಂಟ್ರೋಲ್ ನಲ್ಲಿರೋ ಯುಕ್ರೇನ್ನ ಜಪರಿಜಿಜಿಯಾ ಪ್ರದೇಶದಲ್ಲಿ ಡ್ರೋನ್ ಸುರಿದಿದೆ. ಪರಿಣಾಮ ಅಲ್ಲಿನ ಪವರ್ ಇನ್ಸ್ಟಾಲೇಷನ್ಗಳಿಗೆ ದೊಡ್ಡ ಹಾನಿಯಾಗಿದೆ. ವಿದ್ಯುತ್ ಕಟ್ಟಾಗಿ ಕತ್ತಲು ಆವರಿಸಿದೆ. ಆ ಭಾಗದಲ್ಲಿ 2 ಲಕ್ಷಕ್ಕೂ ಅಧಿಕ ಜನರು ಎಲೆಕ್ಟ್ರಿಸಿಟಿಯನ್ನ ಕಳ್ಕೊಂಡಿದ್ದಾರೆ. ಈ ಬಗ್ಗೆ ಅಲ್ಲಿ ರಷ್ಯಾ ನೇಮಿಸಿರೋ ಸ್ಥಳೀಯ ಗವರ್ನರ್ ಮಾಹಿತಿ ಕೊಟ್ಟಿದ್ದಾರೆ. ಇತ್ತ ಯುಕ್ರೇನ್ನ ಮಿಲಿಟರಿ ಇಂಟೆಲಿಜೆನ್ಸ್ ಕೂಡ ದೊಡ್ಡ ಎಚ್ಚರಿಕೆ ಕೊಟ್ಟಿದೆ. ಯುಕ್ರೇನ್ನ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಗಳಿಗೆ ಪವರ್ ಸಪ್ಲೈ ಮಾಡೋ ಎಲೆಕ್ಟ್ರಿಕಲ್ ಸಬ್ಸ್ಟೇಷನ್ಗಳ ಮೇಲೆ ದಾಳಿ ಮಾಡೋಕೆ ರಷ್ಯಾ ಪ್ಲಾನ್ ಮಾಡ್ತಿದೆ. ಇದು ದೊಡ್ಡ ಸಮಸ್ಯೆ ಆಗುತ್ತೆ. ಯುದ್ಧ ಮತ್ತಷ್ಟು ಎಸ್ಕಲೇಟ್ ಆಗೋ ಅಪಾಯ ಇದೆ ಅನ್ನೋ ವಾರ್ನಿಂಗ್ ಕೊಟ್ಟಿದೆ. ಏನೋ ಪಾಕಿಸ್ತಾನದಲ್ಲಿ ಉಗ್ರ ದಾಳಿಗಳು ಜಾಸ್ತಿ ಆಗಿವೆ. ಈಗ ಖೈಬರ್ ಪಖ್ತೂನ್ಖ್ವಾ ಭಾಗದ ಮಿರ್ ಅಲಿ ತೆಹಸಿಲ್ ಪ್ರದೇಶದಲ್ಲಿ ಸೇತುವೆಯನ್ನ ಧ್ವಂಸ ಮಾಡಲಾಗಿದೆ. ಸ್ಫೋಟಕ ಇಟ್ಟು ಉಡಾಯಿಸಲಾಗಿದೆ. ಹಲವು ಪ್ರದೇಶಗಳಿಗೆ ಕನೆಕ್ಟಿವಿಟಿ, ಲ್ಯಾಂಡ್ ಕನೆಕ್ಟಿವಿಟಿ ಕಟ್ ಆಗಿದೆ. ಸ್ಥಳೀಯ ವ್ಯಾಪಾರ ಮತ್ತು ಕೃಷಿ ಚಟುವಟಿಕೆಗಳಿಗೆ ಅಡ್ಡಿಯಾಗಿದೆ. ಯಾವುದೇ ಸಂಘಟನೆಗಳು ಈ ದಾಳಿಯ ಹೊಣೆಯನ್ನ ಇದುವರೆಗೂ ಹೊತ್ಕೊಂಡಿಲ್ಲ. ಆದರೆ ಬಹುತೇಕ TTP ಅಥವಾ ಪಾಕಿಸ್ತಾನ್ ತಾಲಿಬಾನ್ ಮಾಡಿರಬಹುದು ಅಂತ ಹೇಳ್ತಿದ್ದಾರೆ. ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇದ್ದಾರೆ. ಬುಧವಾರವಷ್ಟೇ ಖೈಬರ್ ಪಖ್ತೂನ್ಖ್ವಾದ ಖುರ್ರಂ ನದಿ ಮೇಲಿದ್ದ ಮುಖ್ಯ ಬ್ರಿಡ್ಜ್ ಒಂದನ್ನ ಇದೇ ತರ ಉಡಾಯಿಸಲಾಗಿತ್ತು. ಏನೋ ಸ್ಪೇನ್ ನಲ್ಲಿ ಭೀಕರ ರೈಲು ಅಪಘಾತ ಉಂಟಾಗಿದೆ. ಹೈ ಸ್ಪೀಡ್ ಪ್ಯಾಸೆಂಜರ್ ಟ್ರೈನ್ ಹಳಿ ತಪ್ಪಿ ಎದುರುಗಡೆ ಬರ್ತಾ ಇದ್ದ ಮತ್ತೊಂದು ಟ್ರೈನ್ಗೆ ಡಿಕ್ಕಿ ಹೊಡೆದಿರುವ ಘಟನೆ ಸ್ಪೇನ್ನ ಅದ್ಮೂಜ್ ಅನ್ನೋ ಕಡೆ ನಡೆದಿದೆ. ಪರಿಣಾಮ ಕನಿಷ್ಠ 21 ಮಂದಿ ಪ್ರಾಣ ಕಳ್ಕೊಂಡಿದ್ದಾರೆ. 100 ಮಂದಿ ಗಾಯಗೊಂಡಿದ್ದಾರೆ. ಗಾಯಗೊಂಡವರಲ್ಲಿ 25 ಜನರ ಸ್ಥಿತಿ ಚಿಂತಾಜನಕ ಆಗಿದೆ ಅಂತ ಪೊಲೀಸರು ಹೇಳಿದ್ದಾರೆ. ಹಳಿ ತಪ್ಪಿದ ಟ್ರೈನ್ನಲ್ಲಿ 300ಕ್ಕೂ ಅಧಿಕ ಪ್ರಯಾಣಿಕರಿದ್ರು. ಅದೇ ಎದುರಾದ ಟ್ರೈನ್ನಲ್ಲಿ ಸುಮಾರು 100 ಪ್ಯಾಸೆಂಜರ್ಸ್ ಇದ್ರು. ಸದ್ಯ ಘಟನಾ ಸ್ಥಳದಲ್ಲಿ ಫೈರ್ ಫೈಟರ್ಸ್, ಪೊಲೀಸರು ಮತ್ತು ಮೆಡಿಕಲ್ ಸಿಬ್ಬಂದಿ ಇದ್ದಾರೆ. ಕೆಲವರು ಇನ್ನೂ ಸಿಕ್ಕಾಕೊಂಡಿರುವುದರಿಂದ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ. ಈ ತರ ಆಗೋಕೆ ಕಾರಣ ಇನ್ನೂ ಕೂಡ ಸ್ಪಷ್ಟ ಆಗಬೇಕಾಗಿದೆ. ತನಿಖೆ ನಡೀತಾ ಇದೆ. ದಕ್ಷಿಣ ಅಮೆರಿಕ ಖಂಡದ ಚಿಲಿ ರಾಷ್ಟ್ರಕ್ಕೆ ಬೆಂಕಿ ಬಿದ್ದಿದೆ. ಭೀಕರ ಕಾಡ್ಗಿಚ್ಚು.
ನಗರಗಳಿಗೆಲ್ಲ ವ್ಯಾಪಿಸ್ತಾ ಇದೆ. 18 ಜನರು ಪ್ರಾಣ ಹೋಗಿದೆ. ಸ್ಟೇಟ್ ಆಫ್ ಕೆಟಾಸ್ಟ್ರಫಿ ಅಂದರೆ ಪ್ರಾಕೃತಿಕ ತುರ್ತು ಪರಿಸ್ಥಿತಿ ಘೋಷಿಸಲಾಗಿದೆ. ಸಾವಿರಾರು ಜನರ ಮನೆಗಳು ಕಣ್ಣ ಮುಂದೆ ಬೂದಿಯಾಗಿವೆ. ಇತ್ತೀಚಿನ ವರ್ಷಗಳಲ್ಲಿ ಚಿಲಿ ಕಂಡಿರುವ ಅತಿ ದೊಡ್ಡ ನೈಸರ್ಗಿಕ ದುರಂತ ಇದು. ಇದಕ್ಕೆ ಹೀಟ್ ವೇವ್ ದೊಡ್ಡ ಕಾರಣ ಅಂತ ಗೊತ್ತಾಗ್ತಾ ಇದೆ. ಈ ಚಿಲಿ ದಕ್ಷಿಣ ಗೋಳಾರ್ಧದಲ್ಲಿ ಇರೋದ್ರಿಂದ ಈಗ ಅಲ್ಲಿ ಸುಡು ಬೇಸಿಗೆ ಇದೆ. ಅಲ್ಲಿನ ಸರಾಸರಿ ತಾಪಮಾನ ಕನಿಷ್ಠ 40 ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚಿದೆ. ಈ ವಿಪರೀತ ಬಿಸಿಲಿಗೆ ಅಲ್ಲಿನ ಕಾಡುಗಳು ಪೂರ್ತಿ ಒಣಗಿ ನಿಂತಿವೆ. ಸೊ ಸಣ್ಣ ಕಿಡಿ ಬಿದ್ದರೂ ಕೂಡ ಇಡೀ ಕಾಡು ಉರಿಯೋಕೆ ಶುರುವಾಗುತ್ತೆ. ಜೊತೆಗೆ ವೇಗವಾಗಿ ಗಾಳಿ ಬೀಸ್ತಾ ಇದೆ. ಇದು ಪರಿಸ್ಥಿತಿಯನ್ನು ಇನ್ನಷ್ಟು ಹಾಳು ಮಾಡಿದೆ. ಈಗ ನ್ಯೂಬಲ್ ಮತ್ತು ಬಿಯೋ ರೀಜನ್ನಲ್ಲಿ ಕಾಡ್ಗಿಚ್ಚು ಹೆಚ್ಚಾಗ್ತಾ ಇದೆ. ಮತ್ತೊಂದು ಕಡೆ ಕೊಲಂಬಿಯಾದಲ್ಲಿ ಭಾರಿ ಕ್ಲಾಶಸ್ ಆಗಿದೆ. ಪರಿಣಾಮ ವೆನೆಜುವೆಲಾ ಗಡಿ ಭಾಗದ ಅಕೌರಾ ಪ್ರಾಂತ್ಯದಲ್ಲಿ 27 ಜನರ ಪ್ರಾಣ ಹೋಗಿದೆ. ನಶಾದಂಧೆ ಮತ್ತು ಆ ಏರಿಯಾಗಳನ್ನು ಕಂಟ್ರೋಲ್ ಮಾಡೋ ಸಲುವಾಗಿ ಜಗಳ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಸ್ನೇಹಿತರೆ, ವಿಡಿಯೋ ಕೆಳಗಡೆ ಜಾಯಿನ್ ಬಟನ್ ಇದೆ. ಆಸಕ್ತ ವೀಕ್ಷಕರು ಅದ್ರ ಮೇಲೆ ಕ್ಲಿಕ್ ಮಾಡೋ ಮೂಲಕ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ನ ಸದಸ್ಯರಾಗಬಹುದು. ಆ ಮೂಲಕ ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸ್, ಅದು ಮೆಂಬರ್ ಓನ್ಲಿ ವೀಕ್ಲಿ ಹೈ ಕ್ವಾಲಿಟಿ ಬಿಸ್ನೆಸ್ ಬುಲೆಟಿನ್, ಬಿಸ್ನೆಸ್ ಆಗಿರ್ಬೋದು, ಕರೆಂಟ್ ಪವರ್ ಆಗಿರ್ಬೋದು, ಅಥವಾ ಸ್ಪೆಷಲ್ ವೀಡಿಯೋಸ್, ಉದಾಹರಣೆಗೆ ಇವಾಗ ಪಬ್ಲಿಷ್ ಆಗ್ತಿರೋ ಎಕನಾಮಿಕ್ಸ್ನ ಮಿನಿ ಸೀರೀಸ್ ಎಲ್ಲವನ್ನು ನೋಡೋಕೆ ಶುರು ಮಾಡ್ಬೋದು. ಆಸಕ್ತರು ಜಾಯಿನ್ ಬಟನ್ ಚೆಕ್ ಮಾಡಿ ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.